ಹಲೋ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಪೇರೆಂಟ್ಸ್, ಎಲ್ರಿಗೂ ಕೂಡ ವ್ಯಾಸ ಸ್ಕೂಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಮಕ್ಕಳೇ, ಭಾಳಷ್ಟು ಜನರ ಪ್ರಶ್ನೆ ಆಗಿತ್ತು ಏನಪ್ಪ ಅಂತಂದರೆ, ಸರ್ ನವೋದಯ ರಿಸಲ್ಟ್ ಯಾವ ಬರುತ್ತೆ ಅಂತೇಳಿ. ಸೊ ನೋಡಿ ಮಕ್ಕಳೇ, ನವೋದಯದ ರಿಸಲ್ಟ್ ಯಾವ ಬರುತ್ತೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀವಿ. ಮತ್ತು ಈ ನವೋದಯದ ರಿಸಲ್ಟ್ ಯಾವ ಬರುತ್ತೆ ಅಂಥೇಳಿ ನವೋದಯದ ಪ್ರಾಸ್ಪೆಕ್ಟ್ಸ್ನಲ್ಲೇ ಅವ್ರು ಹೇಳಿಬಿಟ್ಟಿದ್ದಾರೆ. ಸೊ ಆ ಪ್ರಾಸ್ಪೆಕ್ಟ್ಸ್ನಲ್ಲಿ ಏನಿದೆ ಮತ್ತು ಈ ನವೋದಯದ ರಿಸಲ್ಟನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ಅಂಥೇಳಿ ಆ ನವೋದಯದ ಪ್ರಾಸ್ಪೆಕ್ಟ್ಸ್ನಲ್ಲಿ ಹೇಳಿದ್ದಾರೆ ಅನ್ನೋದನ್ನು ಸಹಿತ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮಕ್ಕಳೇ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಿ, ಈ ಒಂದು ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಮಕ್ಕಳೇ, ಓಕೆನಾ. ಸೊ ಭಾಳಷ್ಟು ಜನ ಪ್ರಶ್ನೆ ಇತ್ತು ಏನಪ್ಪ ಅಂತ ಹೇಳಿದ್ರೆ, ಸರ್ ಸೈನಿಕ್ ಸ್ಕೂಲ್ ರಿಸಲ್ಟ್ ಆಲ್ರೆಡಿ ಬಂದಿದೆ, ಬಟ್ ಸೈನಿಕ್ ಸ್ಕೂಲ್ನ ಎಕ್ಸಾಮ್ ಏನಾಗಿತ್ತಪ್ಪ ಅಂತ ಹೇಳಿದರೆ ನವೋದಯದ ಎಕ್ಸಾಮ್ ಆಗಿ ಒಂದು ತಿಂಗಳ ನಂತರ ಏನಾಗಿತ್ತಪ್ಪ ಅಂದರೆ ಸೈನಿಕ್ ಸ್ಕೂಲ್ನ ಎಕ್ಸಾಮ್ ಆಗಿತ್ತು. ಆದರೆ ಆಲ್ರೆಡಿ ಇವಾಗ ಏನಾಗಿದೆ ಅಂತ ಹೇಳಿದರೆ ಸೈನಿಕ್ ಸ್ಕೂಲ್ನ ರಿಸಲ್ಟ್ ಬಂದುಬಿಟ್ಟಿದೆ. ಆದರೆ ನವೋದಯದ ರಿಸಲ್ಟ್ ಇನ್ನೂ ಬಂದಿರಲಿಲ್ಲ ಸರ್, ನವೋದಯದ ರಿಸಲ್ಟ್ ಏನಾದರೂ ಡಿಲೇ ಆಗ್ತಾ ಇದೆನಾ ಅಂಥೇಳಿ. ಸೊ ಹಾಗೇನಿಲ್ಲ ಮಕ್ಕಳೇ. ಸೊ ಏನಾಗಿದೆ ಅಂತ ಹೇಳಿದರೆ, ಸೈನಿಕ್ ಸ್ಕೂಲ್ನ ಎಕ್ಸಾಮು ಅವರು ಸೈನಿಕ್ ಸ್ಕೂಲ್ನ ಎಕ್ಸಾಮ್ನ ಸೈನಿಕ್ ಪ್ರಾಸ್ಪೆಕ್ಟ್ಸ್ನಲ್ಲಿ ಅವ್ರು ಮೆನ್ಷನ್ ಮಾಡಿದರು ಏನಪ್ಪ ಅಂತ ಹೇಳಿದರೆ, ಎಕ್ಸಾಮ್ ಆಗಿ 6 ವೀಕ್ಸ್ ನಂತರದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ನಾವು ಈ ಒಂದು ಸೈನಿಕ್ ಸ್ಕೂಲ್ನ ಎಕ್ಸಾಮನ್ನು ರಿಲೀಸ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದೇ ಪ್ರಕಾರವಾಗಿ ಅವರು ಸೈನಿಕ್ ಸ್ಕೂಲ್ನ ಸೈನಿಕ್ ಶಾಲೆಯ ಒಂದು ರಿಸಲ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ 42 ಡೇಸ್ ಒಳಗಡೆ ಅವರು ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು. ಸೊ ಅದರ ಪ್ರಕಾರವಾಗಿ ಸೈನಿಕ್ ಸ್ಕೂಲ್ನ ರಿಸಲ್ಟ್ ಬಂದಿದೆ. ಆದರೆ ನವೋದಯದ ರಿಸಲ್ಟು ಯಾವಾಗ ಬರುತ್ತೆ ಅಂಥೇಳಿ ಇವರು ಕೂಡ ಪ್ರಾಸ್ಪೆಕ್ಟ್ಸ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಅದು ಏನು ಅನ್ನೋದನ್ನು ಸ್ವಲ್ಪ ನೋಡೋಣ ಮಕ್ಕಳೇ. ಸೊ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟಿಗೆ ನೋಡಿರಿ, ಇಲ್ಲಿ ಫಸ್ಟು JNVST 2024 2024ರಲ್ಲಿ ಏನಾಗಿದೆ ಅಂತ ಹೇಳಿದರೆ, ಫಸ್ಟ್ ಎಕ್ಸಾಮ್ ಡೇಟ್ ಫೇಸ್ 1 ಎಕ್ಸಾಮ್ ಯಾವಾಗ ನಡೆದಿತ್ತು, 4 ನವಂಬರ್ಗೆ ನಡೆದಿತ್ತು. ಅದೇ ರೀತಿಯಾಗಿ ಫೇಸ್ 2ನ ಎಕ್ಸಾಮ್ ಯಾವಾಗ ನಡೆದಿತ್ತು ಅಂತ ಹೇಳಿದ್ರೆ 20 ಜನವರಿಗೆ ನಡೆದಿತ್ತು. ಆದರೆ ಆ ಒಂದು 2024ರಲ್ಲಿ ಏನಾಗಿತ್ತಪ್ಪ ಅಂದರೆ, ರಿಸಲ್ಟ್ ಮಾರ್ಚ್ 31ಕ್ಕೆ ಎರಡು ಫೇಸ್ 1 ಮತ್ತು ಫೇಸ್ 2ನ ಎರಡು ಎಕ್ಸಾಮ್ಸ್ಗಳ ರಿಸಲ್ಟು ಮಾರ್ಚ್ 31ಕ್ಕೆ ಬಂದಿತ್ತು, ಓಕೆನಾ. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದರೆ, ಈ 2025ರಲ್ಲಿ ಫೇಸ್ 1ನ ಎಕ್ಸಾಮ್ ಯಾವ ನಡೆದಿತ್ತು ಅಂತ ಹೇಳಿದರೆ ಮಕ್ಕಳೇ, ಸೊ 18 ಜನವರಿಗೆ ನಡೆದಿತ್ತು, ಓಕೆನಾ. ಸೊ 18 ಜನವರಿಗೆ ನಡೆದರೆ ಈ ಒಂದು ಫೇಸ್ 1ನ ರಿಸಲ್ಟ್ ಯಾವಾಗ ಬಂದಿತ್ತು ಅಂತ ಹೇಳಿದರೆ ನಮಗೆ 25 ಮಾರ್ಚ್ಗೆ ಬಂದಿತ್ತು, ಓಕೆನಾ. ಸೊ ಆದರೆ ಈ ಒಂದು 2026 ರಿಸಲ್ಟ್ ಯಾವಾಗ ಬರುತ್ತೆ, ಓಕೆ ಮಕ್ಕಳೇ. ಸೊ 2026 ನವೋದಯ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿದರೆ, ನಿಮ್ಮ ಎಕ್ಸಾಮ್ ಯಾವಾಗ ನಡೆಯುತ್ತಪ್ಪ ಅಂತ ಹೇಳಿದರೆ ಡಿಸೆಂಬರ್ 13ಕ್ಕೆ ನಡೆದಿತ್ತು. ಸೊ ಈ ಒಂದು ಡಿಸೆಂಬರ್ 13 ಭಾಳಷ್ಟು ಜಲ್ದಿ ನೀವು ಪರೀಕ್ಷೆ ಬರೆದಿರಿ. ಈ ಒಂದು ಪರೀಕ್ಷೆ ರಿಸಲ್ಟ್ ನಿಮಗೆ ಯಾವಾಗ ನೋಡಲಿಕ್ಕೆ ಸಿಗುತ್ತಪ್ಪ ಅಂತ ಹೇಳಿದರೆ ಲಾಸ್ಟ್ ಮಾರ್ಚ್, ಅಂದರೆ ಮಾರ್ಚ್ನ ಕೊನೆಯ ವಾರದಲ್ಲಿ ಏನಪ್ಪ ಅಂತ ಹೇಳಿದರೆ ನಿಮ್ಮ ನವೋದಯದ 2026 ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಹೇಗೆ ಹೇಳ್ತೀರಾ ಸರ್ ನೀವು ಅಂತ ಹೇಳಿದರೆ, ಸೊ ಅವ್ರು ಏನು ಮಾಡಿದಾರಪ್ಪ ಅಂತ ಹೇಳಿದ್ರೆ, ಇಲ್ಲಿ ನೋಡಿ ಈ ಒಂದು ಪ್ರಾಸ್ಪೆಕ್ಟ್ಸ್ನ ಒಂದು ಸ್ಕ್ರೀನ್ಶಾಟ್ ಇದೆ ಇಲ್ಲಿ. ಏನಪ್ಪ ಅಂದರೆ ಈ ರಿಸಲ್ಟ್ ನವೋದಯದ ಪ್ರಾಸ್ಪೆಕ್ಟ್ಸ್ನಲ್ಲಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಏನಂತ ಮೆನ್ಷನ್ ಮಾಡಿದಾರಪ್ಪ ಅಂತಂದರೆ, ರಿಸಲ್ಟ್ ಆಫ್ ದ ಸೆಲೆಕ್ಷನ್ ಟೆಸ್ಟ್, ದ ರಿಸಲ್ಟ್ ಆಫ್ JNV ಸೆಲೆಕ್ಷನ್ ಟೆಸ್ಟ್ 2026 ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಅನೌನ್ಸ್ಡ್ ಬೈ ಎಂಡ್ ಆಫ್ ಮಾರ್ಚ್ 2026 ಫಾರ್ ಸಮ್ಮರ್ ಬಾಂಡ್ JNVs, ಓಕೆನಾ. ಸೊ ನಮ್ಮ ಸಮ್ಮರ್ ಬಾಂಡ್ನ JNVsಗಳ ಈ ಒಂದು ಎಕ್ಸಾಮ್ನ ಫಲಿತಾಂಶವನ್ನು ರಿಸಲ್ಟನ್ನು ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳಿದರೆ ಎಂಡ್ ಆಫ್ ಮಾರ್ಚ್, ಇಲ್ಲೇ ಕೊಟ್ಟಿದ್ದಾರೆ ನೋಡಿ ಮಕ್ಕಳೇ, ಓಕೆನಾ. ಸೊ ಎಂಡ್ ಆಫ್ ದ ಮಾರ್ಚ್ನಲ್ಲೇ ನಾವೇನು ಮಾಡ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತೇಳಿ ಅವರು ಪ್ರಾಸ್ಪೆಕ್ಟ್ನಲ್ಲೇ ಮೆನ್ಷನ್ ಮಾಡಿದ್ದಾರೆ. ಸೊ ಆ ಪ್ರಕಾರವಾಗಿ ಅವರು ಮಾರ್ಚ್ನ ಎಂಡ್ಗೆ ನಾವು ಏನು ಮಾಡ್ತಾರಪ್ಪ ಅಂತ ಹೇಳಿದರೆ ಇನ್ನೊಂದು ನವೋದಯದ ರಿಸಲ್ಟನ್ನು ಬಿಡುಗಡೆ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಈ ಒಂದು 2026 ವಿಂಟರ್ ಬಾಂಡ್ JNVs ಕ್ಯಾಂಡಿಡೇಟ್ಸ್ ಕ್ಯಾನ್ ಗೆಟ್ ದ ರಿಸಲ್ಟ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದರೆ, ಇದು ನಮ್ಮ ಸಮ್ಮರ್ ಬಾಂಡಿಗೆ ಸಂಬಂಧಿಸಿದ್ದು. ಬಟ್ ಮೇ 2026 ಫಾರ್ ವಿಂಟರ್ ಬಾಂಡ್ JNVs, ಮೇ 2026 ಅಂತ ಹೇಳಿದರೆ ವಿಂಟರ್ ಬಾಂಡ್, ಅಂದರೆ ವಿಂಟರ್ ಬಾಂಡ್ನಲ್ಲಿರ್ತಕ್ಕಂತಹ ಮಕ್ಕಳು ಇನ್ನೂ ಎಕ್ಸಾಮ್ ಬರೆದಿಲ್ಲ, ಅವರು ಏಪ್ರಿಲ್ 11ಕ್ಕೆ ಎಕ್ಸಾಮ್ ಬರೀತಾರೆ. ಸೊ ಅವರ ಒಂದು ರಿಸಲ್ಟ್ ಇನ್ನೂ ಲೇಟ್ ಇದೆ. ಅವ್ರದ್ದು ಏನಪ್ಪ ಅಂತ ಹೇಳಿದರೆ ಮೇ ಮಂತಲ್ಲಿ ಅವ್ರದ್ದು ರಿಸಲ್ಟ್ ಬರುತ್ತೆ. ಬಟ್
ನಮ್ಮ ಈ ಒಂದು ಸಮ್ಮರ್ ಬಾಂಡ್ನಲ್ಲಿ ನಡೆದಂತಹ ಪರೀಕ್ಷೆಯ ನವೋದಯ ಪರೀಕ್ಷೆಯ ಫಲಿತಾಂಶ ಯಾವ ಬರುತ್ತಪ್ಪ ಅಂತ ಹೇಳಿದರೆ ಮಾರ್ಚ್ ಎಂಡಿಗೆ ಬರುತ್ತೆ ಮಕ್ಕಳೇ. ಸರ್ ಸಮ್ಮರ್ ಬಾಂಡ್ ಅಂತ ಹೇಳಿದರೆ ಏನು ಅಂತ ಕೇಳಿದರೆ, ಯಾವ ಶಾಲೆಗಳು ಸಮ್ಮರ್ ಟೈಮ್ನಲ್ಲಿ ಅಂದರೆ ಬೇಸಿಗೆ ಟೈಮ್ನಲ್ಲಿ ಯಾವ ಶಾಲೆಗಳು ರಜೆ ಕೊಡ್ತಾವಲ್ಲ ಅಂತಹ ಎಲ್ಲ ಶಾಲೆಗಳ ಪ್ಲೇಸಸ್ಗಳು ಅವು ಎಲ್ಲವೂ ಕೂಡ ಏನಾಗುತ್ತಪ್ಪ ಅಂತ ಹೇಳಿದರೆ ಸಮ್ಮರ್ ಬಾಂಡ್ನಲ್ಲೇ ಬರ್ತವೆ. ಸೊ ನಮ್ಮ ಒಂದು ಕರ್ನಾಟಕವು ಕೂಡ ಸಮ್ಮರ್ ಬಾಂಡ್ನಲ್ಲೇ ಬರೋದರಿಂದಾಗಿ ಈ ಒಂದು ನಮ್ಮ ನವೋದಯದ ರಿಸಲ್ಟ್ ಮಾರ್ಚ್ ಎಂಡ್ಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಮಕ್ಕಳು. ಓಕೆನಾ. ಸೊ ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ಯಾರೆಲ್ಲ ಈ ಒಂದು ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಎಲ್ಲ ಮಕ್ಕಳು ಕೂಡ ಈ ಒಂದು ವ್ಯಾಸ ಸ್ಕೂಲ್ ನವೋದಯ ಕೋಚಿಂಗ್ ಸೆಂಟರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಮಕ್ಕಳೇ. ಸೊ ಇದರಿಂದಾಗಿ ನಾವು ಕಳಿಸುವಂಥ ಹೊಸ ವೀಡಿಯೋಗಳ ನೋಟಿಫಿಕೇಷನನ್ನು ಆದಷ್ಟು ಬೇಗನೆ ಪಡ್ಕೊಳ್ತೀರಾ. ಓಕೆನಾ ಮಕ್ಕಳೇ. ಸೊ ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಎಲ್ಲ ಮಕ್ಕಳಿಗೂ ಕೂಡ ಧನ್ಯವಾದಗಳು.